ರಾಜಧಾನಿ ಜನರಿಗೆ ಶಾಕ್ ಮೇಲೆ ಶಾಕ್ ಸದ್ದಿಲ್ಲದೆ ಸಿಟಿ ಮಂದಿಗೆ ಬರೆ ಎಳೆದಿದೆ ಬಿಬಿಎಂಪಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಬಜೆಟ್ನಲ್ಲಿ ಜನರ ಜೇಬಿಗೆ ಕತ್ತರಿಯನ್ನ ಹಾಕಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಕಸ ಸೆಸ್ ವಸೂಲಿ ಮಾಡಕ್ಕೆ ಶುರು ಮಾಡ್ತಾರೆ. ಬೆಂಗಳೂರ ಜನರಿಗೆ ಗಾಯದ ಮೇಲೆ ಬರೆ ಎಳೆಯಕ್ಕೆ ಮುಂದಾಗಿದೆ ಬಿಬಿಎಂಪಿ. ತ್ಯಾಜ್ಯ ವಿಲೇವಾರಿ ಹೆಚ್ಚಳಿ ಸೆಸ್ ಸಂಗ್ರಹ. ಆಸ್ತಿತರಿಗೆ ಕೈಬಿಟ್ಟು ಪಾಲಿಕೆ ಕಸಕ್ಕೆ ಕೈ ಹಾಕಿದೆ. ಆಸ್ತಿತರಿಗೆ ಜೊತೆಗೆ ಗಾರ್ಬೇಜ್ ಸೆಸ್ ವಸೂಲಿ ಮಾಡಲಿಕ್ಕೆ ಮುಂದಾಗಿದೆ ಪಾಲಿಕೆ. ತ್ಯಾಜ್ಯ ವಿಲೇವಾರಿ ಕಲೆಕ್ಟ್ ಮಾಡ್ಕೊಳ್ಳೋ ಹೆಸರಲ್ಲಿ ಜನರ ಜೇಬಿಗೆ ಮತ್ತೊಮ್ಮೆ ಕತ್ತರಿಯನ್ನ ಹಾಕ್ತಾ ಇದ್ದು ಆಸ್ತಿತರಿಗೆ ಹೆಚ್ಚಳ ಕೈಬಿಟ್ಟು ಪಾಲಿಕೆ ಈಗ ಮುಂದಾಗಿರುವುದು ಸೆಸ್ ಶೇಕಡ 2ರಿಂದ 3ರಷ್ಟು ಹೆಚ್ಚುವರಿ ಶುಲ್ಕ. ಸೆಸ್ ಇನ್ ಕೇಸ್ ಏನಾದರೂ ತೆರಿಗೆ ಕಟ್ಟೋದು ಲೇಟ್ ಆದರೆ ಬಡ್ಡಿ ಹಾಕ್ತಾರೆ. 100% ಅಂತ ಹೇಳಲಾಗ್ತಾರೆ. ಪಾಲಿಕೆ ಈಗ ಜನರ ಜೇಬಿಗೆ ಕತ್ತರಿ ಹಾಕೋದಿಕ್ಕೆ ಮುಂದಾಗಿದೆ. 600 ಚದರ ಅಡಿಯವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ, 600 ಚದುರದಿಂದ 1000 ಚದುರದವರೆಗೆ 50 ರೂಪಾಯಿ. ಈ ರೀತಿ ಸೆಸ್ ಹಾಕೋದಿಕ್ಕೆ ಮುಂದಾಗಿದೆ. 1000ದಿಂದ 2000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 10,000 ರೂಪಾಯಿ. ತೆರಿಗೆಯನ್ನು ಹಾಕೋದಿಕ್ಕೆ ಮುಂದಾಗಿದೆ. ಒಟ್ಟಾರೆ ಬಿಬಿಎಂಪಿ ಕೂಡ ಈಗ ಜನರ ಜೇಬಿಗೆ ಕತ್ತರಿ ಹಾಕೋಕೆ ಮುಂದಾಗಿದ್ದು ಹಿಡಿ ಶಾಪ ಅಂತೂ ಹಾಕ್ತಾರೆ, ಅದಂತೂ ಹೌದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷಿತಾ, ಬಿಬಿಎಂಪಿ ಇತ್ತೀಚೆಗಷ್ಟೇ ಬಜೆಟ್ ಮಂಡನೆ ಮಾಡಿತ್ತು. ಸೊ ಬಜೆಟ್ ಕುರಿತು ಒಂದಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೀಗ ಬೆಂಗಳೂರು ಜನರ ಜೇಬಿಗೆ ಕತ್ತರಿ ಹಾಕಕ್ಕೆ ಬಿಬಿಎಂಪಿ ಕೂಡ ಮುಂದಾಗಿದೆ. ಇತ್ತೀಚೆಗೆ ಹಾಲಾಗಿರ್ಬೋದು, ಕರೆಂಟು, ಮದ್ಯದ ಬಿಲ್ ಹೆಚ್ಚಾಗಿ ಜನಗಳಿಗೆ ಒಂದ್ ರೀತಿ ಬರೆ ಎಳ್ದಂಗಾಗಿತ್ತು. ಈಗ ಸೆಸ್ ಹಾಕ್ತಿವಿ ಕಸದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಇದೆ ಕುರಿತು ಅಂತ? ಪವಿತ್ರ, ನೀವು ಹೇಳಿದಾಗೇನೆ ಬೆಂಗಳೂರಿನ ಜನ ನಾಳೆಯಿಂದ ಕಾಸ್ಟ್ಲಿ ಲೈಫ್ ಬದುಕೋ ಪರಿಸ್ಥಿತಿ ಕೂಡ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತಂದ್ರೆ ಈಗಾಗಲೇ ವರ್ಷ ಆರಂಭ ಆಗ್ತಾ ಇದ್ದಂಗೆ ಬೆಂಗಳೂರಿನ ಜನರಿಗೆ ಒಂದ್ ರೀತಿಯಾಗಿ ಬೆಲೆ ಏರಿಕೆಯ ಶಾಕ್ ಕೂಡ ಸಿಕ್ಕಿರುವಂಥದ್ದು. ಜನವರಿಯಲ್ಲಿ ಬಸ್ ದರ ಏರಿಕೆ ಆಯಿತು, ನಂತರ ಮೆಟ್ರೋ ದರ ಏರಿಕೆ ಆಯಿತು, ನಾಳೆಯಿಂದ ಹಾಲಿನ ದರ ಕೂಡ ಏರಿಕೆ ಆಗ್ತಾ ಇದೆ, ಅದ್ರ ಜೊತೆಗೆ ವಿದ್ಯುತ್ ದರ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಈಗ ಇಷ್ಟರ ಪದೇ ಪದೇ ದರ ಏರಿಕೆ ಆಗ್ತಾ ಇದೆ, ದುಬಾರಿಯ ಲೈಫ್ ಅನ್ನ ಜನರು ಬದುಕ್ತಾ ಇದ್ದಾರೆ. ಅದರ ಮಧ್ಯೆ ಈಗ ಬಿಬಿಎಂಪಿ ಮತ್ತೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು, ಕಸದ ಸೆಸ್ ಹಾಕಕ್ಕೆ ಕೂಡ ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಏನಂತಂದ್ರೆ ಬೆಂಗಳೂರಿನ ಜನರಿಗೆ ಒಂದ್ ರೀತಿಯಾಗಿ ಕಸದ ಸಮಸ್ಯೆ ಸಾಕಷ್ಟು ಇದೆ. ಯಾಕಂದ್ರೆ ಕಸದ ವಿಲೇವಾರಿಗಾಗಿ ಸಾಕಷ್ಟು ಪರದಾಟವನ್ನ ಬಿಬಿಎಂಪಿ ಅನುಭವಿಸ್ತಾ ಇದೆ. ಸರಿಯಾಗಿರುವಂತ ಡಂಪಿಂಗ್ ಜಾಗ ಸಿಗದೆ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಬಿಬಿಎಂಪಿ ಎದುರಿಸ್ತಾ ಇತ್ತು. ಹೀಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ ಈಗ ಬೆಂಗಳೂರಿನ ಜನರಿಗೆ ಒಂದ್ ರೀತಿಯಾಗಿ ಅವರ ಮೇಲೆ ಹೊರೆಯನ್ನು ಹಾಕಕ್ಕೆ ಬಿಬಿಎಂಪಿ ಸಜ್ಜಾಗಿರುವಂತದ್ದು, ಕಸದ ಮೇಲೆ ಸೆಸ್ ಅನ್ನ ಹಾಕಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಒಂದ್ ರೀತಿಯಾಗಿ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಈಗ ಮತ್ತೆ ಕಸಕ್ಕೂ ಟ್ಯಾಕ್ಸ್ ಕಟ್ಟಬೇಕಪ್ಪ ಅಂತ ಹೇಳಿ ಜನ ಈಗ ಮತ್ತೆ ಶಾಕ್ಗೆ ಒಳಗಾಗಿರುವಂತದ್ದು. ನಾಳೆಯಿಂದ ಅಂದ್ರೆ ಏಪ್ರಿಲ್ 1ರಿಂದ ಕಸದ ಸೆಸ್ ಕೂಡ ಜಾರಿ ಆಗುತ್ತೆ. ಅಂತಂದ್ರೆ ಚದರ ಅಡಿಯಲ್ಲಿ ಅಂದ್ರೆ ಕಟ್ಟಡಗಳೇನಿದಾವೆ, ಅಂಗಡಿಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ರೆಸಿಡೆನ್ಷಿಯಲ್ ಕಟ್ಟಡಗಳಾಗಿರ್ಬೋದು, ಒಂದು ಚದರ ಅಡಿಯಲ್ಲಿ ಲೆಕ್ಕಾಚಾರ ಮಾಡಿ ಒಂದು ದರವನ್ನ ನಿಗದಿ ಮಾಡಿರುವಂತದ್ದು. 600 ಚದರ ಅಡಿ ಒಳಗಡೆ ಬರುವಂತಹ ಕಟ್ಟಡಗಳಿಗೆ 10 ರೂಪಾಯಿ ಕಸದ ಸೆಸ್ ಇರುತ್ತೆ. 1000ರಿಂದ 2000 ರೂಪಾಯಿ ಆದ್ರೆ ಅದಕ್ಕೆ 50 ರೂಪಾಯಿಯಿಂದ 100 ರೂಪಾಯಿ ಹೀಗೆ ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಈಗಾಗಲೇ ಏನಂತಂದ್ರೆ ಪದೇ ಪದೇ ಕೂಡ ಬಿಬಿಎಂಪಿ ಅಂದ್ರೆ ಬೆಂಗಳೂರಿಗೆ ಸಾಕಷ್ಟು ಜನರು ಕೂಡ ಉದ್ಯೋಗವನ್ನ ಅರಸಿಕೊಂಡು ಬರ್ತಾರೆ. ಬೆಂಗಳೂರು ಬೇರೆ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ವೇತನವನ್ನ ನೀಡ್ತಾ ಇರುವಂತ ನಗರ ಅಂತ ಹೇಳಿ ಈಗಾಗಲೇ ಫೇಮಸ್ ಆಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಬೆಂಗಳೂರು ಮತ್ತೆ ದುಬಾರಿ ಜೀವನ ಆಗೋಕ್ಕೂ ಕೂಡ ಈಗ ಫೇಮಸ್ ಆಗ್ತಾ ಇದೆ. ಯಾಕಂತಂದ್ರೆ ಪದೇ ಪದೇ ಕೂಡ ಬೆಲೆ ಏರಿಕೆಯ ಶಾಕ್ ಕೂಡ ಜನರಿಗೆ ತಡ್ತಾ ಇದೆ. ಈಗ ಕಸದ ತೆರಿಗೆ ಕೂಡ ಈಗ ಮತ್ತೆ ಜನರ ತಲೆಯ ಮೇಲೆ ಕೂಡ ಬೀಳ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಇನ್ನೊಂದು ಕಡೆ ನೋಡೋದಾದ್ರೆ ಹೋಟೆಲ್ಗಳಲ್ಲಿ ಈಗಾಗಲೇ ಕಸದ 1 kg ಕಸಕ್ಕೆ 5 ರೂಪಾಯಿಯನ್ನ
ಕಟ್ತಾ ಇರುವಂಥದ್ದು. ಈಗ ಅದು 12 ರೂಪಾಯಿಗೆ ಏರಿಕೆ ಆಗಿದೆ. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತದೆ. ಹೋಟೆಲ್ ಮಾಲೀಕರ ಸಂಘದವರು ಕೂಡ ಈ ಒಂದು ಸೆಸ್ ಬಗ್ಗೆ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಏನು ಟ್ಯಾಕ್ಸ್ ಅನ್ನ ಹಾಕಬಾರ್ದು ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಬಿಬಿಎಂಪಿ ಮಾತ್ರ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳದೆ ಒಂದು ನಾಳೆಯಿಂದ ಅಧಿಕೃತವಾಗಿ ಏನಂತಂದ್ರೆ ಒಂದು ತೆರಿಗೆ ಕಸದಿಗೆ ಟ್ಯಾಕ್ಸ್ ಹಾಕಕ್ಕೆ ಕೂಡ ಬಿಬಿಎಂಪಿ ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಏನಂತಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಈಗಾಗಲೇ ಅಂದ್ರೆ ಪದೇ ಪದೇ ಕೂಡ ಒಂದರಲ್ಲ ಒಂದು ದರ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಹೋಟೆಲ್ ಅಂಗಡಿ ಮಾಲೀಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಕಸದ ಟ್ಯಾಕ್ಸ್ ಕೂಡ ಅವರ ಹೊರೆ ಆಗ್ತಾ ಇರುವಂತದ್ದು. ಹೀಗಾಗಿ ಬೆಂಗಳೂರು ಜೀವನ ಒಂದ್ ರೀತಿಯಾಗಿ ಸಂಪೂರ್ಣವಾಗಿ ಕಾಸ್ಟ್ಲಿ ಆಗ್ತಾ ಇದೆ. ಈಗಾಗಲೇ ನಾಳೆಯಿಂದ ಹಾಲಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಲೀಟರ್ಗೆ 4 ರೂಪಾಯಿ ದರ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಮೊನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅನೌನ್ಸ್ ಮಾಡಿದ್ರು. ಈಗಾಗಲೇ ಏನಂತಂದ್ರೆ ಈ ಒಂದು ಹಣ ಏನಿದೆ ರೈತರಿಗೆ ಸಿಗ್ಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ದರವನ್ನ ಏರಿಕೆ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಅನುಭವಿಸೋರು ಕೂಡ ಸಾಮಾನ್ಯ ಜನರೇ. ಹೀಗಾಗಿ ಪದೇ ಪದೇ ಕೂಡ ಒಂದು ದರ ಏರಿಕೆಯ ಹೊರೆ ಕೂಡ ಸಾಮಾನ್ಯ ಜನರಿಗೆ ತಡ್ತಾ ಇದೆ. ಹೀಗಾಗಿ ಒಂದ್ ಕಡೆ ಬೆಂಗಳೂರು ಜೀವನ ಕಾಸ್ಟ್ಲಿ ಜೀವನ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಪವಿತ್ರ. ಎಸ್ ಹರ್ಷಿತಾ, ಈಗಾಗಲೇ ಒಂದಷ್ಟು ಚದುರ ಅಡಿಗಳಿಗೆ ತಕ್ಕಂತೆ ವಸೂಲಿ ಮಾಡ್ತಾ ಇರೋದು ಕಸದ ವಿಚಾರದಲ್ಲಿ. ಈಗಾಗಲೇ ನಾವು ಕಸ ವಿಲೇವಾರಿ ಅಂತ ಬಂದಾಗ ನಾವು ಬಿಬಿಎಂಪಿ ಎಡವಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಕಸ ವಿಲೇವಾರಿ ಮಾಡೋದ್ರಲ್ಲಿ ಎಲ್ಲೆಲ್ಲಿ ಕಸವನ್ನ ಹಾಕ್ತಾ ಇದ್ರು ತ್ಯಾಜ್ಯ ಅಲ್ಲೆಲ್ಲ ವಿಲೇವಾರಿ ಮಾಡದೆ ಗಮನ ಆರ್ತಾ ಇದ್ದಿದ್ದನ್ನು ಕೂಡ ನೋಡಿದೀವಿ. ಅದನ್ನೆಲ್ಲ ಬದಿಗಿಟ್ಟು ಈಗ ಮತ್ತೆ ತ್ಯಾಜ್ಯವನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೆಸ್ ಹಾಕಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ, ಇನ್ ಕೇಸ್ ಏನಾದ್ರು ಕಡ್ದೆ ಹೋದ್ರೆ ಅವರಿಗೆ ದಂಡದ ರೂಪದಲ್ಲಿ ಯಾವ ರೀತಿಯಾಗಿ ವಸೂಲಿ ಮಾಡ್ತಾರೆ, ತಿಂಗಳ ಅಥವಾ ವರ್ಷ ಯಾವ ತರ ಅಂತ? ಎಸ್, ಖಂಡಿತ ಪವಿತ್ರ. ಬಿಬಿಎಂಪಿ ಪದೇ ಪದೇ ಒಂದು ತ್ಯಾಜ್ಯ ವಿಲೇವಾರಿಗಾಗಿ ಸಾಕಷ್ಟು ಎಡವಿದೆ. ಯಾಕಂತಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಬಿಬಿಎಂಪಿ ಒಂದು ಮುಂಚಿತವಾಗಲೂ ಕೂಡ ಯಾವುದೇ ರೀತಿಯಾಗಿ ಒಂದು ಡಂಪಿಂಗ್ ಯಾರ್ಡ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಯಾವುದೇ ರೀತಿಯಾಗಿ ಒಂದು ಸರಿಯಾಗಿರುವಂತಹ ಜಾಗವನ್ನು ಕೂಡ ಗುರುತಿಸಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಇತ್ತೀಚೆಗೆ ನಾವು ಕಳೆದ 2 ವಾರಗಳ ಹಿಂದೆ ನೋಡೋದಾದ್ರೆ ಸಂಪೂರ್ಣವಾಗಿ ರಸ್ತೆಯಲ್ಲಿ ಕಸದ ಲಾರಿಗಳು ನಿಂತು ಗಬ್ಬು ನಾರ್ತಾ ಇತ್ತು. ಇದರಿಂದ ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶಗೊಂಡು ಬಿಬಿಎಂಪಿ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಮುಂದಾದ್ರೂ ಕೂಡ ಯಾವುದೇ ರೀತಿಯಾಗಿ ಬಿಬಿಎಂಪಿ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಹೀಗಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ಈ ಒಂದು ಟ್ಯಾಕ್ಸ್ ಅನ್ನ ಹಾಕೋಕೆ ಬಿಬಿಎಂಪಿ ಮುಂದಾಗಿದೆ. ಇದ್ರೆ ಇನ್ನಾದ್ರೂ ಯಾವಾಗ ಅಂದ್ರೆ ಟ್ಯಾಕ್ಸ್ ಹಾಕಿದ್ರೆ ಆದ್ರೂ ಇನ್ಮೇಲೆ ಆದ್ರೂ ತ್ಯಾಜ್ಯ ವಿಲೇವಾರಿಯನ್ನ ಸರಿಯಾಗಿ ಬಿಬಿಎಂಪಿ ನಿರ್ವಹಣೆ ಮಾಡುತ್ತಾ, ಅಥವಾ ಕೇವಲ ಈ ಒಂದು ಏನಂದ್ರೆ ಈಗಾಗಲೇ ಬಿಬಿಎಂಪಿ ಬಜೆಟ್ ಅನ್ನ ಮಂಡನೆ ಮಾಡಿತು. ಬಿಬಿಎಂಪಿ ಬಜೆಟ್ ಮಂಡನೆ ಮಾಡೋಕ್ಕೂ ಮೊದಲೇ ಏನಂತಂದ್ರೆ ಈ ಒಂದು ಕಸದ ಟ್ಯಾಕ್ಸ್ ಅನ್ನ ಹಾಕೋಕೆ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿತ್ತು. ವರ್ಷಕ್ಕೆ ಏನಂತಂದ್ರೆ 600,000 ಕೋಟಿಯಷ್ಟು ಸಂಗ್ರಹಣೆ ಮಾಡುವಂತ ಗುರಿಯನ್ನು ಕೂಡ ಇಟ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಕೇವಲ ಟ್ಯಾಕ್ಸ್ ಅನ್ನ ಪಡೆದುಕೊಳ್ತಾ ಇದೆ, ಆದ್ರೆ ಯಾವುದೇ ರೀತಿಯಾಗಿ ಕೆಲಸ ನಿರ್ವಹಣೆ ಕೂಡ ಮಾಡ್ತಾ ಇಲ್ಲ. ಪದೇ ಪದೇ ಕೂಡ ಒಂದು ಕಸದ ತ್ಯಾಜ್ಯ ವಿಲೇವಾರಿಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಟ್ಯಾಕ್ಸ್ ಅನ್ನು ಕೂಡ ಹಾಕ್ತಾ ಇದೆ. ಒಂದು ವೇಳೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು ಕೂಡ ಮತ್ತೆ ಅದಕ್ಕೆ ಬಡ್ಡಿ ಅಂತ ಹೇಳಿ ಜನರಿಂದ ವಸೂಲಿಗೆ ಇಳಿತಾ ಇದೆ ಹೊರತು ಯಾವುದೇ ರೀತಿಯಾಗಿ ಸರಿಯಾಗಿರುವಂತ ಕೆಲಸ ಕಾರ್ಯವನ್ನು ಕೂಡ ಮಾಡಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇಲ್ಲ. ಈಗಾಗಲೇ ಯಾವುದೇ ರೀತಿಯಾಗಿ ಜನಪ್ರತಿನಿಧಿಗಳಿಲ್ಲದೆ ಬಿಬಿಎಂಪಿ ಚುನಾವಣೆ ಇಲ್ಲದೆ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಅವ್ರಿಗೆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೂ ಕೂಡ ಒಬ್ಬ ಜನಪ್ರತಿನಿಧಿ ಕೂಡ ಇಲ್ಲ. ಆದ್ರೆ ಬಿಬಿಎಂಪಿ ಕೂಡ ಪದೇ ಪದೇ ಈ ರೀತಿಯಾಗಿ ಟ್ಯಾಕ್ಸ್ ಅನ್ನು ಕೂಡ ವಸೂಲಿ ಮಾಡ್ತಾ ಇದೆ. ಈಗಾಗಲೇ ಜಾಹೀರಾತು ಮೂಲಕವೂ ಕೂಡ ಸಾಕಷ್ಟು 4,000 ಕೋಟಿಯಷ್ಟು ಸಂಗ್ರಹವನ್ನು ಕೂಡ ಮಾಡಿದೆ. ಈಗ ಮತ್ತೆ ಕಸದ ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಬಿಬಿಎಂಪಿ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಒಂದು ಕಸದ ವಿಲೇವಾರಿಯನ್ನ ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಅಂತಲೇ ಹೇಳ್ಬಹುದು ಪವಿತ್ರ. ಹರ್ಷಿತಾ, ನೀವು ಹೇಳ್ದಂಗೆ ಬಿಬಿಎಂಪಿ ಎಲೆಕ್ಷನ್ ಕೂಡ ಆಗ್ಲಿಲ್ಲ, ಯಾರು ಕೂಡ ಅವ್ರ ಕೈಗೆ ಸಿಕ್ತಿಲ್ಲ ಒಂದ್ ಕಡೆ. ಇನ್ನೊಂದ್ ಕಡೆ ಕಾವೇರಿ ನೀರಿನಲ್ಲೂ ಕೂಡ ನಾವು ರೇಟ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಏನು ಬೆಂಗಳೂರು ಅಭಿವೃದ್ಧಿಯನ್ನೇ ಮಾಡದೆ ಬೆಂಗಳೂರಿಗೆ ಈಗ ಬಜೆಟ್ ಮಾಡಿದರೆ ಏನೇನು ಅಂತ ಮೀಸಲು ಇಟ್ಟಿದ್ದಾರೆ. ಬಟ್ ಅದೆಲ್ಲವೂ ಯಾವಾಗ ಈಡೇರತ್ತೆ ಅನ್ನುವಂಥ ಆಶಾಭಾವನೆಯಲ್ಲಿ ಬೆಂಗಳೂರಿನ ಜನ ಇದ್ದಾರೆ. ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಆಸ್ತಿ ತಗೊಂಡು ಅಲ್ಲಿ ಮನೆ ಕಟ್ಸಿ ಸೊ ಇಷ್ಟೆಲ್ಲ ಜೀವನ ನಡೆಸ್ತಾ ಇರೋರಿಗೆ ಗಾಯದ ಮೇಲೆ ಬರೆ ಹಾಕದಂಗ ಆದ್ರೆ ಜನ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ? ಪ್ರತಿಯೊಬ್ಬರು ಸೆಸ್ ಕಟ್ಟೋದಿಕ್ ಮುಂದಾಗ್ತಾರ ಅಥವಾ ಏನಾದ್ರು ತಿರುಗಿ ಬಿಡಬಹುದಾ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಮೇಲೆ ಅಂತ ಹೇಳಿ? ಪವಿತ್ರ, ಈಗಾಗಲೇ ಏನಂತಂದ್ರೆ ಬಿಬಿಎಂಪಿ ಮೊನ್ನೆ ಬಜೆಟ್ ಅನ್ನ ಕೂಡ ಮಂಡನೆ ಮಾಡಿತ್ತು. ಈ ಬಾರಿ ಏನಂತಂದ್ರೆ ಕಳೆದ 5 ವರ್ಷಗಳಿಂದಲೂ ಕೂಡ ಕಂಪೇರ್ ಮಾಡಿದ್ರೆ ಈ ಬಾರಿ ಏನಂದ್ರೆ ಅತಿ ಹೆಚ್ಚು ಗಾತ್ರದ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿತ್ತು. ಹತ್ತತ್ರ 20,000 ಕೋಟಿಯಷ್ಟು ಬಜೆಟ್ ಅನ್ನ ಮಂಡನೆ ಮಾಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಪದೇ ಪದೇ ಕೂಡ ಈಗ ಜಾಹೀರಾತುದು ಕೂಡ
ವಸೂಲಿ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಕಸದ ಸೆಸ್ಸನ್ನು ಕೂಡ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಇದೆ, ಆದ್ರೂ ಕೂಡ BBMP ಎಲ್ಲೋ ಒಂದು ಕಡೆ ಕೆಲಸವನ್ನು ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಈಗಾಗಲೇ DCM DK ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿರುವಂತಹ ಬ್ರ್ಯಾಂಡ್ ಬೆಂಗಳೂರಿಗೆ 65ರಷ್ಟು ಬಜೆಟ್ ಅನ್ನ ಮೀಸಲಿಟ್ಟಿರುವಂತದ್ದು. ಸಾಕಷ್ಟು ಯೋಜನೆಗಳನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿವೆ, ಈಗಾಗಲೇ ವೈಟ್ ಟಾಪಿಂಗ್ ರಸ್ತೆ ಆಗಿರ್ಬೋದು, ಟನಲ್ ನಿರ್ಮಾಣ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳಿಗೆ ಸಾಕಷ್ಟು ಅನುದಾನವನ್ನು ಕೂಡ ಮೀಸಲಿಡ್ತಾ ಇದೆ. ಆದ್ರೆ ಎಲ್ಲೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಅನಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಬ್ಯಾಡ್ ಬೆಂಗಳೂರು ಆಗಿ ಹೊರಹೊಮ್ತಾ ಇದೆ. ಇನ್ನೂ ಕಡೆ ಎಷ್ಟೋ ರಸ್ತೆಗಳಲ್ಲೂ ಕೂಡ ಗುಂಡಿಗಳು ತಲೆ ಎತ್ತಿವೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಮಳೆ ಬಂದಾಗಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ರಾಜಕಾಲುವೆ ನೀರು ಅಪಾರ್ಟ್ಮೆಂಟ್ಗಳಿಗೆ ನುಗ್ಗುತ್ತೆ, ಮನೆಗಳಿಗೆ ನುಗ್ಗುತ್ತೆ. ಯಾವುದೇ ರೀತಿಯಾಗಿ ಈಗಾಗಲೇ ಏನಾಯ್ತು, ತಡೆಗೋಡೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಒಂದು ಅನುದಾನವನ್ನು ಕೂಡ ಮೀಸಲಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಪದೇ ಪದೇ ಕೂಡ BBMP ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರನ್ನ ಲೂಟಿ ಮಾಡೋ ಹತ್ತ ಹೋಗ್ತಾ ಇದೆ. ಪದೇ ಪದೇ ಕೂಡ ಎಲ್ಲ ಒಂದು ಹೊರೆಯನ್ನ ಸಾರ್ವಜನಿಕರ ಮೇಲೆ ಹಾಕ್ತಾ ಇರುವಂತದ್ದು. ಹೀಗಾಗಿ ಒಂದ್ ರೀತಿಯಾಗಿ ಬೆಂಗಳೂರಿನ ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ಅನಿವಾರ್ಯವಾಗಿ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಈಗ ಜನರಿಗೆ ಬಂದೊದಗಿದೆ. ಸದ್ಯ ನಾಳೆಯಿಂದ ಕಸದ ಸೆಸ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಹಾಲಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಬೆಂಗಳೂರು ಜೀವನ ದುಬಾರಿ ಜೀವನ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ ಪವಿತ್ರ.